ಯಾವುದೇ ರೀತಿಯ ದಾಖಲೆಗಳು, ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲದೆ ಇರುವುದರಿಂದ ಈ ಒಂದು ಕೇಸ್ನ ಆ ಗುಂಡ್ಕಲ್ಲು ಸೀದಾ ಹೋಗಿ ಆನೆ ಮಾವುತ ಹಾಗೇನೆ ಆತನ ಸಹೋದರಿಯನ್ನ ಚೆಚ್ಚು ಬಿಸಾಕಿರುತ್ತೆ. ಪದ್ಮಲತಾ ಸೀದಾ ಹೋಗಿ ಎಲ್ಲೋ ಹೋಗಿ 50 ಬಂದು ಕೊಳೆತ ಸ್ಥಿತಿಯಲ್ಲೇ ಭಗವಂತನಲ್ಲಿ ಹೋಗಿ ಬೇಡಿಕೆ ಇಟ್ಟು ನಾನು ಸತ್ತೋಗ್ಬಿಡ್ತೀನಿ, ಈ ಥರ ಕೊಳೆತ ಸ್ಥಿತಿಯಲ್ಲಿ ತಗೊಂಡೋಗಿ ನನ್ನ ಬಾಡಿನಲ್ಲಿ ಬಿಸಾಕಪ್ಪ ದೇವ್ರೆ ಅಂತ ಕೇಳ್ಕೊಂಬಂದು ಅಲ್ಲಿ ಬಿದ್ದಿರ್ತಾಳೆ. ವೇದವಲ್ಲಿ ಇನ್ನೇನೋ ಮಾಡ್ಕೊಂಡಿರ್ತಾಳೆ, ಸೌಜನ್ಯ ಇನ್ನೇನೋ ಆಗೋಗಿರ್ತಾಳೆ. ಒಟ್ಟಾರೆಯಾಗಿ ಇದಿಷ್ಟು ಹೇಳ್ಬೇಕು ನಮ್ಮ ಜನರಿಗೆ. ಅವಾಗ ಏನಾಗುತ್ತೆ, ನೀನು ಗುರು ನಿಜವಾದ ಹಿಂದೂ, ನೀನು ಗುರು ನಿಜವಾದ ಸತ್ಯದ ಪರ ಅಂತ ಜನ ಹೇಳ್ತಾರೆ. ಪ್ರಶ್ನೆ ಮಾಡಿದ್ರೆ ಭಗವಂತ ಮಂಜುನಾಥ ಅವನಲ್ಲಿ ಅವನನ್ನು ನೀವು ಷಡ್ಯಂತ್ರ ಮಾಡ್ತೀರಾ ಅಂತ ಅಂತಾರೆ ಜನ. ಈ ರೀತಿ ಹೇಳಿದ್ರೆ ಹೌದು ನೀವು ಹೇಳಿದ ಸತ್ಯ ಅಂತಂತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲವನ್ನು ನಿಮ್ಮ ಪಾಲಿಗೆ ಬಿಡ್ತೀವಿ. ನೆನಪಿರಲಿ, ತನಿಖೆಯಲ್ಲಿ ಏನು ಬರುತ್ತೋ ತನಿಖೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಆ ಭಗವಂತನ ಲೆಕ್ಕದಲ್ಲಿ ಪ್ರತಿಯೊಬ್ಬರ ನಡವಳಿಕೆಯ ಲೆಕ್ಕ ಇದ್ದೇ ಇರುತ್ತೆ. ಅದನ್ನು ಚುಪ್ತ ಮಾಡೇ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನೇನಾದರೂ ವೈಯಕ್ತಿಕವಾಗಿ ಷಡ್ಯಂತ್ರಕ್ಕೆ ಒಳಗಾಗಿದ್ದೀನಿ ಅಂತ ಅನ್ಸಿದ್ರೆ ಭಗವಂತ ಮಂಜುನಾಥ ಆಗಲಿ ಅಣ್ಣಪ್ಪ ಆಗಲಿ ನನಗೆ ಶಿಕ್ಷೆ ಕೊಡಲಿ, ನನಗೆ ಬುದ್ಧಿ ಕಲಿಸ್ಲಿ. ಇಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆನೇ ನಡೀತೈತೆ ಅಂತಂದರೆ ಬೇರೆನೇ ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಶಿಕ್ಷೆ ಕೊಡಲಿ ಅಂತ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ಸಾಕ್ಷಿದಾರನ ಅಥವಾ ಅನಾಮಿಕನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳಿನಿಂದಲೂ ಧರ್ಮಸ್ಥಳದಲ್ಲಿ ಹಾಗೇನೆ ಈ ರಾಜ್ಯದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಬಹುಶಃ ನೀವು ಗಮನಿಸಿರ್ತೀರಿ ಅಂತ ಅಂದುಕೊಳ್ತೀನಿ. ವಿಶೇಷವಾಗಿ ಕಳೆದ 3-4 ದಿನಗಳಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ವಿವರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದರ ಜೊತೆಗೆ ಒಂದು ಗಂಭೀರವಾದಂಥ ಆರೋಪವೂ ಕೂಡ ಕೇಳಿ ಬಂದಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ. ಕೆಲವರಿಗೆ ಪ್ರಶ್ನೆ ಇದೆ, ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ನೀವು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತ. ಡೆಫಿನೆಟ್ಲಿ ಎಲ್ಲದರ ಬಗ್ಗೆನೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ, ಮಾಡ್ತೀವಿ, ಅದರಲ್ಲಿ 2 ಮಾತಂತೂ ಇಲ್ಲ. ಹಾಗೆಯೇ ನಿನ್ನೆಯ ಕಲಾಪದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಚರ್ಚೆ ಆಯಿತು, ಇವತ್ತು ಏನೇನೆಲ್ಲ ಆಯಿತು, ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗಬಹುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ವರದಿ ಮಾಡ್ತಾ ಹೋಗ್ತೀನಿ. ಸಾಧ್ಯವಾದರೆ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ನಿಮಗೆ ಅವಕಾಶ ಇದೆ. ಏನು ಬೇಕಾದರೂ ಕಾಮೆಂಟ್ ಹಾಕೋಬಹುದು, ತಲೆ ಕೆಡಿಸಿಕೊಳ್ಳುವುದಿಲ್ಲ, ಎಲ್ಲೂ ಓಡೋಗೋದಿಲ್ಲ, ಎಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ. ಯಾವ SIT ಬರ್ತಾರೆ, ನಿಮಗೆ NIA ಬರ್ತಾರೆ, ED ಬರ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ ನಮ್ಮೂರು KR-ಪೇಟೆನಲ್ಲಿ ಮಾಡ್ತಿರೋದು. ಇಲ್ಲಿಂದ ಸುಮಾರು 50 ಮೀಟರ್ ದೂರದಲ್ಲೇ ನಮ್ಮ KR-ಪೇಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಸೊ ಹಾಗಾಗಿ ಆ ರೀತಿ ಏನಾದರೂ ತಪ್ಪು ಮಾಡಿದ್ದು ನಿಜವೇ ಆದರೆ, ತಪ್ಪು ಮಾಡಿದ್ದು ಸಾಬೀತೇ ಆದರೆ, ತಪ್ಪು ಮಾಡಿದ್ದು ಸತ್ಯವೇ ಆಗಿದ್ದರೆ ಅರೆಸ್ಟ್ ಮಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಡೋಂಟ್ ವರಿ. ಕೆಲವರಿಗೆ ಕಿವಿ ಮಾತು ತುಂಬ ಕಾಳಜಿ, ನಮ್ಮ ಅಪ್ಪ ನಮ್ಮ ಅಮ್ಮಂಗೂ ಇಲ್ಲ ಇವರಷ್ಟು ಕಾಳಜಿ, ಅಷ್ಟು ಕಾಳಜಿನ ಮಾಡ್ತಿದ್ದಾರೆ ನಮ್ಮ ಬಗ್ಗೆ. ಯಾವುದೋ ಷಡ್ಯಂತ್ರಕ್ಕೆ ಒಳಗಾಗ್ಬಿಟ್ಟವರೆಲ್ಲ ಬುರುಡೆ ಗ್ಯಾಂಗು, ಆ ಗ್ಯಾಂಗು ಈ ಗ್ಯಾಂಗು. ಯಾವ ಗ್ಯಾಂಗು ಯಾವ ಷಡ್ಯಂತ್ರ ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಪುರಾವೆಗಳು ಅಥವಾ ಸಾಕ್ಷಿಗಳು ಇದ್ದರೆ ದಯವಿಟ್ಟು ತೊಗೊಂಡೋಗಿ ಈಗಲೇ ಸಲ್ಲಿಸಿ. SIT ಅವ್ರಿಗಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಈಗ ಬಕಪಕ್ಷಿಗಳ ಥರ, ಅವ್ರದ್ದೇನಾರು ಸಿಕ್ಕುತ್ತಾ ಇವ್ರದ್ದೇನಾರು ಸಿಕ್ಕುತ್ತಾ ಅಂತ. ದಯವಿಟ್ಟು ತೊಗೊಂಡೋಗಿ ಕೊಡಿ. ಇದಕ್ಕೆ ಸಂಬಂಧಪಟ್ಟಾಗ ಇವನು ಆ ಟೀಮಲ್ಲಿದ್ದಾನೆ ಈ ಟೀಮಲ್ಲಿದ್ದಾನೆ, ಇವನು ಷಡ್ಯಂತ್ರಕ್ಕೊಳಗಾಗಿದ್ದಾನೆ, ಹಂಗೆ ಹಿಂಗೆ ಏನೇ ಇದ್ರೂ ತೊಗೊಂಡೋಗಿ ಕೊಡಿ. ಅದಕ್ಕೆ ಸಂಬಂಧಪಟ್ಟಾಗೆ ಕಣ್ಮುಚ್ಕೊಂಡು ವಿಚಾರಣೆಗೆ ಹಾಜರಾಗೋದಕ್ಕೆ ನಾನು ಸಿದ್ಧ. ಆಮೇಲೆ ಇನ್ನೊಂದು ಇವತ್ತು ಸದನದಲ್ಲಿ ಏನೋ ಹೇಳ್ತಿದೆ, ಯೂಟ್ಯೂಬರ್ಗಳನ್ನ ಮಂಪರು ಪರೀಕ್ಷೆ ಮಾಡಿಸಿ ಅಂತ. ಖಂಡಿತ ಮಾಡಿಸಿ. ಹಾಗೇನೆ ಒಂದಷ್ಟು ಹೆಸರುಗಳನ್ನು ನಾವು ಕೂಡ ಹೇಳ್ತೀವಿ, ಅವರನ್ನು ಕೂಡ ಮಂಪರು ಪರೀಕ್ಷೆ ಮಾಡಿಸಿ. ಮಂಪರು ಪರೀಕ್ಷೆ ಇಲ್ಲದವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಅದಕ್ಕೆ ಸಂಬಂಧಪಟ್ಟಂಗೆ 1 ತಿಂಗಳು ಟೈಮ್ ತಗೊಂಡು ನಮ್ಮನ್ನು ಏನು ಬೇಕಾದರೂ ಮಾಡಿ, ನಾವು ಸಿದ್ಧ, ನಾವು ಸಾಥ್ ಕೊಡ್ತೀವಿ. ಯಾಕೆಂದರೆ ನಮಗೆ ಸತ್ಯ ಆಚೆ ಬರಬೇಕಷ್ಟೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಷ್ಟೆ. ಯಾರು ಉಪ್ಪು ತಿಂದವ್ರೆ ಅವ್ರಿಗೆ ನೀರು ಕುಡಿಸ್ಬೇಕಷ್ಟೆ, ಇನ್ನೇನೂ ಇಲ್ಲ. ಇಲ್ಲಿ ಕಳ್ಕೊಳ್ಳುವಂಥದ್ದು ಇಲ್ಲ, ಇಲ್ಲಿ ಪಡ್ಕೊಳ್ಳುವಂಥದ್ದು ಇಲ್ಲ. ಕಳ್ಕೊಳ್ಳುವಂಥದ್ದು ಏನು ಅಂತಂದರೆ ಕೆಲವರು ಹೇಳ್ತಾರೆ, ನಿಮ್ಮನ್ನು ನಾವು ನಂಬಿದ್ದೋ, ನಾವು ಹಾಗೆ ಅಂದ್ಕೊಂಡಿದ್ದೋ, ಹೀಗೆ ಅಂದ್ಕೊಂಡಿದ್ದೋ, ನೀವು ಹೀಗೆ ಅಂತ ಗೊತ್ತಿರಲಿಲ್ಲ, ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಿದೆ. ಆದರೆ ಸತ್ಯದ ಹಾದಿಯಲ್ಲಿ ಅವರು ವಾಪಸ್ ಬಂದೇ ಬರ್ತಾರೆ ಅಂತ ನನಗೆ ಗೊತ್ತು. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪ್ರಕರಣದಲ್ಲಿ ಕೆಲವರು ಹಿಂದುತ್ವ ಅನ್ನುವಂಥದ್ದನ್ನು ಬಂಡವಾಳ ಮಾಡಿಕೊಂಡ್ರು. ಹಿಂದುತ್ವ ಅನ್ನೋಂಥದ್ದನ್ನು ಟೆಂಡರ್ ಹಾಕೊಂಡ್ಬಿಟ್ಟಿದ್ದಾರೆ ಕೆಲವರು. ಬಟ್ ಯೂಟ್ಯೂಬರ್ಸ್ ಅನ್ನೋಂಥವ್ರು ಒಂದು 3-4 ಜನ ಹುಳಗಳು ಅದರಲ್ಲೂ ಇರಬಹುದು, ಬಟ್ ಎಲ್ಲರೂ ಹುಳಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಸತ್ಯವನ್ನು ಮಾತನಾಡುವ ಒಂಥರ ಸಂಖ್ಯೆ ಹೆಚ್ಚಲಿ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲ ಟಾಪಿಕ್ ಬಂದು, ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ ಅನ್ನುವಂಥ ಪಾತ್ರವೇ ಸುಳ್ಳು ಎಂಬಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಅಫ್ಕೋರ್ಸ್ ಅದಕ್ಕೆ ಸಂಬಂಧಪಟ್ಟಾಗೆ ಆ ಮಹಿಳೆ, ಅವರ ವಕೀಲರು ಉತ್ತರವನ್ನು ಕೊಡಬೇಕಾಗುತ್ತೆ. ನಿಮ್ಮ ಕಣ್ಣೀರನ್ನು ನೋಡಿ, ನಿಮ್ಮ ಕಣ್ಣೀರನ್ನು ಕಂಡು, ನಿಮ್ಮ ಕಣ್ಣೀರನ್ನು ಗಮನಿಸಿ ನಾನು ಕೂಡ ಸುದ್ದಿಯನ್ನು ಮಾಡಿದ್ದೀನಿ. ಕೇವಲ ಒಂದೇ ಒಂದು ವಿಡಿಯೋ. ಯಾವಾಗ ಓರ್ವ ವ್ಯಕ್ತಿ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ, ಪೊಲೀಸರ ಹತ್ರ ಹೋಗಿ FIR ಆಗುತ್ತೆ, ಅದು ನಮಗೆ ಗೊತ್ತಿಲ್ಲ. ತದನಂತರ ಆ FIR ಪ್ರತಿ ಎಲ್ಲಿಗೆ ಹೋಗುತ್ತೆ ಅಂತಂದರೆ ನ್ಯಾಯಾಧೀಶರ ಸಮ್ಮುಖಕ್ಕೆ ಆ ಸಾಕ್ಷಿದಾರನನ್ನು ಕರ್ಕೊಂಡು ಹೋಗಲಾಗುತ್ತೆ. ಅವತ್ತೇ ನಮಗೆ ಗೊತ್ತಾಗಿದ್ದು ಈ ರೀತಿ ಗಂಭೀರವಾದಂಥ ಆರೋಪ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗಿ ಕೇಳಿ ಬರ್ತಾ ಇದೆ. ಯಾರೋ ಓರ್ವ ವ್ಯಕ್ತಿ 2015ರಿಂದ 1994ರಿಂದ 2015 ತನಕ ಅಲ್ಲಿ ಕೆಲಸ ಮಾಡ್ತಿದ್ದಂತೆ, 14 ತನಕ. ತದನಂತರ ಅವನು ಅಬ್ಸ್ಕ್ಯಾಂಡ್ ಆಗ್ತಾನಂತೆ, ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ಅವನು ಬಂದಿಗೆ ಸರೆಂಡರ್ ಆಗಿದ್ದಾನೆ. ನ್ಯಾಯಾಧೀಶರ ಮುಂದೆ 164 ಪ್ರಕಾರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಾಗ ವಿಚಾರಣೆಯನ್ನು ಮಾಡಿ ಅಂತ ಆದೇಶಿಸಿದ್ದಾರೆ ಅನ್ನುವಂತಹ ಸುದ್ದಿ ಯಾವಾಗ ಬರುತ್ತೆ ಅವತ್ತೇ
ಸುದ್ದಿಯನ್ನು ಆರಂಭ ಮಾಡಿರೋದು ಹೊರತು ಪೂರ್ವಗ್ರಹ ಪೀಡಿತರಾಗಿ ನಾಳೆ ಒಬ್ಬ ಬತ್ತ ನೋಡಿ ನಾಡಿದ್ದು ಹಿಂಗಾಗುತ್ತೆ ನೋಡಿ ನಮ್ಗೆ ಯಾವುದು ಕೂಡ ಗೊತ್ತಿಲ್ಲ. ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕಿ ತೂಗಕ್ಕೆ ಹೋಗಬೇಡಿ. ಯಾವಾಗ ಈ ಒಂದು ಪ್ರಕರಣ ಈ ಮಟ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ, ಒಂದು 2-3 ದಿನಗಳ ಅಂತರದಲ್ಲಿ ಓರ್ವ ಮಹಿಳೆ ಅವರ ವಕೀಲರೊಟ್ಟಿಗೆ ಮಂಗಳೂರಿನ SP ಕಚೇರಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಬಿಟ್ಟು ಬಂದು ಆಚೆ ಬಂದು ಮಾಧ್ಯಮಗಳ ಹತ್ರ ಹೇಳ್ತಾರೆ, ನಾನು 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಅನ್ನುವಂಥ ಮಗಳನ್ನು ನಾನು ಧರ್ಮಸ್ಥಳದಲ್ಲಿ ಕಳ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಾಗೆ SP ಅವ್ರ ಹತ್ರ ದೂರು ಕೊಟ್ಟಿದ್ದೀನಿ. ಅವರು ಸ್ಪಂದಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಮಗಳ ಸಾವಿಗೆ ನನಗೆ ನ್ಯಾಯ ಕೊಡಿಸಿ. ನಾನು 2003ರಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ CBIನಲ್ಲಿ ಕೋಲ್ಕತ್ತಾಗೆ ಕೆಲಸದ ಮೇರೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗಳು ಅನನ್ಯ ಭಟ್ ಎಂಬ ಹೆಣ್ಮಗಳು 17-18 ವರ್ಷ ವಯಸ್ಸಿನವಳು ಮಣಿಪಾಲ್ನ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಥಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆಕೆಯ ಸ್ನೇಹಿತೆಯರ ಒಟ್ಟಿಗೆ ಧರ್ಮಸ್ಥಳಕ್ಕೆ ಬರ್ತಾಳೆ. ಬಂದಂಥವಳು ಕಣ್ಮರೆ ಆಗ್ತಾಳೆ. ಅಲ್ಲಿಂದ ನಾನು ಅದೆಲ್ಲವನ್ನು ಹುಡಿಕೊಂಡು ಅಲ್ಲಿ ಕೆಲಸ ಬಿಟ್ಟು ಬರ್ತೀನಿ ಟ್ರೈನ್ ಮುಖಾಂತರ. ಬಂದಂಥವಳು ನಾನು ಆ ಸ್ನೇಹಿತರನ್ನು ಭೇಟಿ ಮಾಡ್ತೀನಿ. ಎಲ್ಲಮ್ಮ ನನ್ನ ಫ್ರೆಂಡು ನನ್ನ ಮಗಳು ಹಾಗೆ ಹೇಗೆ ಅಂತ ಕೇಳ್ತೀನಿ. ಅವರು ಇಲ್ಲ ಆಂಟಿ ಹಿಂಗೆ ಕಾಣೆ ಆಗೋದ್ರು ಅಂತ ಹೇಳ್ತಾರೆ. ನಾನು ಧರ್ಮಸ್ಥಳಕ್ಕೆ ನೇರವಾಗಿ ಬರ್ತೀನಿ. ನ್ಯಾಯ ಕೇಳುವವರ ಬಳಿ ಹೋಗಿ ಕೇಳ್ತೀನಿ. ಅವರು ನನಗೆ ನ್ಯಾಯವನ್ನು ಕೊಡಿಸೋದಿಲ್ಲ. ಬದಲಿಗೆ ಬಿಳಿ ಬಟ್ಟೆ ಧರಿಸಿದಂತಹ ಒಂದಷ್ಟು ಜನ ಬಂದು ನನ್ನನ್ನು ನಿಮ್ಮ ಮಗಳು ಅಲ್ಲಿದ್ದಾಳೆ ಬನ್ನಿ ಅಂತ ಕರ್ಕೊಂಡೋಗಿ ಒಂದು ರೂಮ್ನಲ್ಲಿ ಕೂಡಾಕಿ ನನ್ನನ್ನು ಹಗ್ಗದಲ್ಲಿ ಕಟ್ಟು ಹಾಕಿ ನನ್ನ ತಲೆಗೆ ಬಲವಾಗಿ ಹೊಡಿತಾರೆ. ಅದಾದ ನಂತರ 3 ತಿಂಗಳ ನಂತರವೇ ನನಗೆ ಎಚ್ಚರ ಆಗುವಂಥದ್ದು. ಅಲ್ಲಿ ತನಕ ನಾನು ಕೋಮದಲ್ಲಿದ್ದೆ. ಕಣ್ಬಿಟ್ಟು ನೋಡಿದರೆ ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ನಾನು ಇರ್ತೀನಿ. ಈಗಲೂ ಕೂಡ ಕೈಯಲ್ಲೇ ಕಟ್ಟಿರ್ತಕ್ಕಂಥ ಗಾಯದ ಗುರುತುಗಳು, ತಲೆಗೆ ಹೊಡೆದಿರ್ತಕ್ಕಂಥ ಗಾಯದ ಗುರುತು ಇದೇ ನೋಡಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಕಣ್ಣೀರಿಡ್ತಾರೆ. ಆ ಕಣ್ಣೀರನ್ನು ಕಂಡಾಗ ಇಲ್ಲಿ ನೋಡ್ತಿರ್ತಕ್ಕಂಥ ವೀಕ್ಷಕರನ್ನ ಕೇಳ್ತೀನಿ, ನಿಮಗೆ ಅದು ಅನುಮಾನ ಅಂತ ಅನಿಸುತ್ತಾ? ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಬಂದು ನಾನು 100 ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ಐಡೆಂಟಿಫೈ ಬಾಡಿಗಳನ್ನು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ನಿರೀಕ್ಷೆ ಮಾಡಿದ್ದೇನೋ ಯಾವುದಾದ್ರೂ ಆರೋಪಗಳಿಗೆ ಕೇಳಿ ಬರ್ತಾವ, ಮಿಸ್ಸಿಂಗ್ ಕಂಪ್ಲೇಂಟ್ಗಳಿಗೆ ದಾಖಲಾಗ್ತಾವ, ನಮ್ಮವ್ರಿಗೆ ಮಿಸ್ಸಿಂಗ್ ಆಗಿದ್ರಲ್ಲಿ ಬಂದಾಗ ನಮ್ಮವ್ರಿಗೆ ಅಂತಂದ. ಅದಕ್ಕೆ ಸಂಬಂಧಪಟ್ಟ 2 ದಿನಗಳ ಅಂತರದಲ್ಲಿ ಓರ್ವ ಮಹಿಳೆ ಬರ್ತಾರೆ ಅಂತಂದಾಗ ಬಹುಶಃ ಅವ್ರ ಮಗಳು ಮಿಸ್ಸಿಂಗ್ ಆಗಿರಬಹುದು. ಅವರ ಕಣ್ಣೀರನ್ನು ನೋಡಿದಾಗ ಆ ಕಣ್ಣೀರಿನ ಹನಿಗಳನ್ನು ಯಾರಾದರೂ ಪ್ರಶ್ನೆ ಮಾಡ್ತಿದ್ರ? ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನೇ ಕೇಳ್ತೀನಿ. ನಾನು ಮೊದಲ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೆ. ಅದನಂತರ ಒಂದು ಇಂಟರ್ವ್ಯೂನು ಕೂಡ ಗಮನಿಸಿದ್ದೆ. ಅವರು ಸೀದಾ ನಾನು ಕಂಡುಬಿಟ್ರೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಯಾವ ಆಸ್ಪತ್ರೆ, ತದನಂತರ ಏನೇನೆಲ್ಲ ಆಯಿತು, ಅವ್ರು ಬರಲೇ ಇಲ್ವ ಅಲ್ಲಿಂದ ಇಲ್ಲಿ ತನಕ, ಎಲ್ಲವನ್ನು ಕೂಡ ನಾನೇ ಪ್ರಶ್ನೆ ಹಾಕಿದ್ದೆ. ಒಂದೇ ವಿಡಿಯೋ ಮಾತಾಡಿರೋದು ಆ ತಾಯಿಗೆ ಸಂಬಂಧಪಟ್ಟಾಗೆ. ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಯಾವುದೋ ಷಡ್ಯಂತ್ರಕ್ಕೆ ನಾವು ಒಳಗಾಗಿಲ್ಲ. ತದನಂತರ ಈ ಮಹಿಳೆಗೆ ಸಂಬಂಧಪಟ್ಟಾಗೆ ಅವರ ವಕೀಲರು ಅವಾಗವಾಗ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾಯಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಅದು ಸಿಕ್ತು, ಇದು ಸಿಕ್ತು ಅನ್ನೋಂಥದ್ದು. ಅವ್ರಿಗೇನು ಅಂತಂದರೆ ಬಹುಶಃ ಅವರ ಮಗಳ ಅಸ್ಥಿಪಂಜರವೂ ಸಿಗಬಹುದು. ಸಿಕ್ಕರೆ DNA ಹೊಂದಾಣಿಕೆ ಮಾಡಿ ಅವರಿಗೆ ಅವರ ಮಗಳ ಅಸ್ಥಿಯನ್ನು ಕೊಡಬಹುದು. ಅವರು ಮಾಧ್ಯಮಗಳ ಮುಂದೆ ಗೋಳಾಡಿ ಕೇಳ್ಕೊಂಡಿದ್ರಲ್ಲ ತಾಯಿ, ನನಗೆ ಯಾವುದೂ ಬೇಡ, ಏನೂ ಬೇಡ, ನನ್ನ ಮಗಳ ಅಸ್ಥಿ ಕೊಟ್ಟರೆ ನಾನು ವಿಧಿವಿಧಾನದ ಪ್ರಕಾರ ಅವಳಿಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಳ್ತೀನಿ ಅಷ್ಟೇ, ಇನ್ನೇನೂ ಬೇಡ ಅಂತ ಕೇಳಿರ್ತಾರೆ. ಸೊ ಆಗ ಎಲ್ಲರೂ ಕೂಡ ಮರುಕವನ್ನು ವ್ಯಕ್ತಪಡಿಸಿರೋದೇ ಉಂಟು ಹೊರತು ಯಾರೂ ಕೂಡ ಅವತ್ತು ಪ್ರಶ್ನೆಯನ್ನು ಮಾಡಿಲ್ಲ. ಇದೇ ಮಹಿಳಾ ಆಯೋಗದವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೀತಾರೆ, SIT ತನಿಖಾ ತಂಡವನ್ನು ರಚನೆ ಮಾಡಿ ಅಂತ. ಅದರಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿ ಬರೀತಾರೆ. ವೈದ್ಯಕೀಯ ವಿದ್ಯಾರ್ಥಿನಿಯವರ ತಾಯಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಸಮೂಹ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಅವರು ಕೂಡ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರವು ಕೂಡ SITಯನ್ನು ರಚನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ತಾಯಿಗೆ ಬೆಂಬಲವನ್ನು ನೀಡಿದ್ದು ಉಂಟು, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ. ಇವತ್ತಿಗೂ ಯಾವುದಾದ್ರೂ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವ್ರು ಕಣ್ಣೀರಾಗ್ತಿದ್ದಾರೆ ಅಂತಂದಾಗ ಆರಂಭದಲ್ಲಿ ನಮಗೆ ಹುಟ್ಟುವಂಥದ್ದು ಕನಿಕರವೇ ಹೊರತು ಕ್ರಾಸ್ ಕ್ವಶನ್ ಅಲ್ಲ. ಅದಾದಮೇಲೆ ಏನಾಗುತ್ತೆ, ಮಾಧ್ಯಮಗಳು, ಒಂದು ಮಾಧ್ಯಮ ಈ ಮಹಿಳೆಗೆ ಸಂಬಂಧಪಟ್ಟಂತೆ ಒಂಥರ ರಿಯಲ್ ಇನ್ವೆಸ್ಟಿಗೇಟ್ ಮಾಡುತ್ತೆ. ತಪ್ಪಲ್ಲ ಮಾಡಿದ ನಂತರ ಈ ಮಹಿಳೆಗೆ ಮದುವೆಯೇ ಆಗಿಲ್ಲ, ಮಗಳು ಹೇಗೆ ಹುಟ್ಟಿದ್ಲು ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಯಿತು. ಅದಕ್ಕೆ ಕಾರಣ ಏನು ಅಂತಂದರೆ ಈ ಮಹಿಳೆಗೆ ಸಂಬಂಧಪಟ್ಟ ಅವರ ಸಹೋದರಿಯ ಗಂಡ ಒಬ್ಬರು ಆ ಇಂಟರ್ವ್ಯೂನಲ್ಲಿ ಭಾಗಿಯಾಗಿ ಅವಳು ನನ್ನ ಹೆಂಡತಿಯ ತಂಗಿನ ಕಣ ಅಕ್ಕ ಅಂತ ಹೇಳ್ತಾರೆ, ಅವಳು ಮದುವೆನೇ ಆಗಿಲ್ಲ, ಅವ್ರ ಗಂಡ ಬಂದು ಪ್ರಭಾಕರ್ ಅಂತ, ಅವಳೇನೋ ಅಲ್ಲಿ ಅನಿಲ್ ಭಟ್ ಅಂತನೋ ಕೊಟ್ಟಿದ್ದಾಳೆ ಕಂಪ್ಲೇಂಟಲ್ಲಿ, ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಆಗ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದೇನು ಅಂತಂದರೆ, ಎಲ್ಲಿದ್ದೀರಾ ಅನನ್ಯ ಭಟ್ ಅವರೇ, ನೀವು ಕಣ್ಮರೆ ಆಗೋಗಿದ್ರೆ, ಪೊಲೀಸರು ನಿಮ್ಮನ್ನು ಹುಡುಕ್ತಾ ಇದ್ದಾರೆ, ನಿಮಗೆ ಮಗಳೇ ಇಲ್ಲ, ಹೇಗೆ ನೀವು ಒಂದು ಪಾತ್ರವನ್ನು ಕಟ್ಟುಕತೆಯಾಗಿ ಸೃಷ್ಟಿ ಮಾಡಿದ್ರಿ, ಎಲ್ಲರನ್ನು ಮೂರ್ಖರನ್ನಾಗಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಆ ತಾಯಿ ಒಂದು ವಿಡಿಯೋವನ್ನು ಮಾಡಿ ಒಂದು TV ಮುಂದೆ ಕೂತ್ಕೊಂಡು, ಅದು ಯಾವ TVಯಲ್ಲಿ ಆ ಸುದ್ದಿ ಪ್ರಸಾರ ಆಗ್ತಿತ್ತೋ ಅದೇ ಚಾನಲನ್ನು ಪ್ಲೇ ಮಾಡಿಕೊಂಡು ಅದ್ರ ಮುಂದೆ ಕೂತ್ಕೊಂಡು, ನಾನು ಎಲ್ಲೂ ಓಡೋಗಿಲ್ಲ, ಸುಜಾತ ಭಟ್ ಇಲ್ಲೇ ಇದ್ದೀನಿ, ಎಲ್ಲಿ ಸೇಫ್ ಆಗಿರಬೇಕು ಅಲ್ಲಿ ಇದ್ದೀನಿ ನಾನು ಅಂತ ಹೇಳಿ ವಿಡಿಯೋವನ್ನು ಮುಗಿಸ್ತಾರೆ. ತದನಂತರ ಮಾಧ್ಯಮಗಳಿಗೆ ಇನ್ನೊಂದು ಕ್ಯೂರಿಯಾಸಿಟಿ, ಅದರಲ್ಲೂ ಒಂದು ಸ್ಪೆಷಲಿ ಮಾಧ್ಯಮಕ್ಕೆ ಇನ್ನೊಂದು ಕ್ಯೂರಿಯಾಸಿಟಿ, ನಿಮ್ಮ ಮಗಳು ಇರುವುದು ನಿಜವೇ ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ, ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ ಅನ್ನುವಂಥದ್ದನ್ನು ಪ್ರಸಾರ ಮಾಡ್ತಾರೆ. ಅದಾದಮೇಲೆ ಸುಜಾತ ಭಟ್ ಅವರ ಪರ ವಕೀಲರಾದಂಥ ಮಂಜುನಾಥ್ ಅವರು ಅವರನ್ನು ಕೂರಿಸ್ಕೊಂಡು ಒಂದು ವಿಡಿಯೋದಲ್ಲಿ, ಅಮ್ಮ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮ ಮಗಳಿಗೆ ಸಂಬಂಧಪಟ್ಟಾಗೆ ಫೋಟೋ ಇಲ್ವಾ ಅಂತ. ಆಗ ಅವ್ರು ಹೇಳ್ತಾರೆ, ನಾನು ಫೋಟೋವನ್ನು ಕೊಡ್ತೀನಿ, ಓಕೆ, ನನ್ನ ಮಗಳನ್ನ ನೀವು ಹುಡುಕಿ ಕೊಡ್ತೀರಾ ಹಾಗಾದರೆ,
ನನ್ನ ಮಗಳು ಬದುಕಿಲ್ಲ, ಇಷ್ಟು ದಿನ ಆದರೂ ಬದುಕಿಲ್ಲ ಅಂತ ಮೇಲೆ ನನ್ನ ಮಗಳನ್ನ ನೀವು ಹುಡುಕಿ ಕೊಡ್ತೀರಾ, ನಿಮಗೆ ಫೋಟೋ ಕೊಟ್ಟು ಏನಾಗುತ್ತೆ, ಓಕೆ ಆದರೂ ಪರವಾಗಿಲ್ಲ ನನ್ನ ಫೋಟೋವನ್ನು ತೋರಿಸ್ತೀನಿ ಅಂತ ಈ ರೀತಿ ಕ್ಯಾಮ್ರಾ ಮುಂದೆ ಒಂದು ಫೋಟೋವನ್ನು ತಂದು ತೋರ್ತಾರೆ. ಆ ಒಂದು ಫೋಟೋವನ್ನು ಇಟ್ಕೊಂಡು ಕೂಡ ಇದೇ ಮಾಧ್ಯಮದವರು ಮತ್ತೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಗ ಆ ಫೋಟೋ ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ದಲ್ಲ, ಬದಲಿಗೆ ವಾಸಂತಿ ಎಂಬ ಮಹಿಳೆಯದ್ದು ಎನ್ನುವಂಥದ್ದು ಕಂಡು ಬರುತ್ತೆ. ಮತ್ತೆ ಒಂದಷ್ಟು ಮಾಧ್ಯಮಗಳಿಗೆ ಸುಜಾತ ಭಟ್ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿ ಪ್ರಶ್ನೆಯನ್ನು ಕೇಳ್ತಾರೆ ಮಾಧ್ಯಮದವರು. ನೋಡಿ, ನೀವು ಒಂದು ಫೋಟೋ ತೋರಿಸಿದ್ರಲ್ಲ, ಅದು ನಿಮ್ಮ ಮಗಳು ಫೋಟೋ ಅಲ್ವೇ ಅಲ್ವಂತೆ, ಬದಲಿಗೆ ಅದು ಈಗ ತಾನೇ ಹೇಳಿದ್ನಲ್ಲ ಹೆಸರು, ಮರ್ತೇ ಹೋದೆ ಅವ್ರ ಹೆಸರು, ಆ ಮಹಿಳೆಯದ್ದು ನಿಮ್ಮದಲ್ಲ ಅಂತ ಹೇಳಿದಾಗ ಆ ಮಹಿಳೆ ಹೇಳ್ತಾರೆ ಸುಜಾತ ಭಟ್ ಅವರು, ಒಬ್ಬರು ಥರನೇ 7 ಜನ ಇರ್ತಾರೆ ಅಂತ ಹೇಳ್ತಾರೆ, ಹಾಗಾಗಿ ಇದ್ರೂ ಇರಬಹುದು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಪ್ರಶ್ನೆ ಉದ್ಭವ ಆಗೋದೇನು ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಾಗೆ ಅಡ್ವೊಕೇಟ್ ಟೀಮ್ ಅಥವಾ ಲಾಯರ್ಗಳಿರ್ತಿರಲ್ಲ, ನೀವು ಈ ಮಹಿಳೆ ಕುಲಂಕುಷವಾಗಿ ಪರಿಶೀಲನೆ ಮಾಡಲಿಲ್ವಾ? ಯಾಕಂತಂದರೆ ನೀವು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿ ತದನಂತರ ಈ ಥರ ಅನ್ಯಾಯಕ್ಕೊಳಗಾದವ್ರು ಬಂದವರು ಅಂತಂದಾಗ ಸಹಜವಾಗಿ ಮಾಧ್ಯಮಗಳಾಗಿರ್ಬೋದು ಅಥವಾ ನಾವಾಗಿರ್ಬೋದು ಮಾತಾಡ್ತೀವಿ ಈ ಥರದೊಂದು ಗಂಭೀರವಾದಂಥ ಆರೋಪ ಬಂದಾಗ. ಕಾರಣ ಏನು ಅಂತಂದರೆ ನೀವು ಪರಿಶೀಲನೆ ಮಾಡಿರ್ತೀರಿ ಅಂತ. ಹಾಗಾದರೆ ಮಂಗಳೂರು SP ಅವರು ಕೂಡ ಯಾಮಾರ್ಬಿಟ್ರ? ಯಾಕಂದರೆ ಇವರೇ ಬಂದು ಮಾಧ್ಯಮಗಳಲ್ಲಿ ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಾಗೆ SP ಅವರು ಪೂರಕವಾಗಿ ಸ್ಪಂದಿಸಿದ್ರು, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅಂತಂತ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈ ಮಹಿಳೆ ಕಣ್ಣೀರಾಗ್ತಿರೋದು ಸುಳ್ಳು ನಿಜವು ಅನ್ನುವಂಥದ್ದು. ಬದಲಿಗೆ ಆ ಸಂದರ್ಭದಲ್ಲೇ ಆ ಮಹಿಳೆಯ ಮಗಳು ಮಿಸ್ಸಿಂಗ್ ಆಗಿರಬಹುದು, ನ್ಯಾಯ ಸಿಗಲಿ ಅನ್ನುವಂಥದ್ರ ಪರವಾಗಿ ಯಾರು ಫೈಟ್ ಮಾಡಿದ್ದು ಹೊರತು ಕ್ರಾಸ್ ಕ್ವಶನ್ ಆಗಿ ಅಥವಾ ತಿರುವು ಮರುವು ಮಾಡಿಕೊಂಡು ಯಾರೂ ಹುಡುಕ್ಲಿಲ್ಲ. ಈಗ ನಾನೇ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ, ಸುಜಾತ ಭಟ್ ಅವರಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ನೀವು ಕಣ್ಣೀರು ಹಾಕಿದ್ದಂತಹ ಒಂದು ವಿಡಿಯೋ ದೃಶ್ಯ ನನ್ನನ್ನು ಮರುಕ ವ್ಯಕ್ತಪಡಿಸಿ ನಿಮ್ಮ ಬಗ್ಗೆ ನಿಮಗೆ ನ್ಯಾಯ ಬೇಕು ಅನ್ನುವಂಥದ್ದು ನನ್ನ ನಾಲಿಗೆಯಲ್ಲಿ ಇಳಿಸಿದ್ದೆ. ಈಗ ನಿಮಗೆ ಸಂಬಂಧಪಟ್ಟಾಗೆ ಒಂದು ಅವಕಾಶ ಇದೆ. ನಿಮ್ಮ ಮಗಳು ಇದ್ದಿದ್ದು ನಿಜವೇ ಆದರೆ ನೀವು ಲಿವಿಂಗಲ್ಲಿದ್ರಾ, ಡಿವೋರ್ಸ್ ಆಗಿತ್ತಾ, ಅಥವಾ ಗಂಡನ ಜೊತೆ ಇದ್ರಾ, ಅಥವಾ ಇನ್ನೊಬ್ಬರ ಜೊತೆ ಇದ್ರಾ, ನನಗೆ ಬೇಕಾಗಿಲ್ಲ. ನಿಮಗೆ ಒಬ್ಬಳು ಮಗಳು ಇದ್ದಿದ್ದು ನಿಜವೇ ಆದರೆ ಆ ಮಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ದಯವಿಟ್ಟು ಒದಗಿಸ್ಕೊಡಿ. ನಿಮ್ಮ ಮಗಳು MBBS ವಿದ್ಯಾರ್ಥಿನಿಯಾಗಿ, ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಮಣಿಪಾಲ್ ಕಾಲೇಜ್ನಲ್ಲಿ ಓದ್ತಿದ್ಲು ಅಂತಂದರೆ ಬಹುಶಃ ಅಲ್ಲಿ ದಾಖಲಾತಿಗಳಲ್ಲಿ ಹುಡುಕಿದ್ರೆ ಸಿಗುತ್ತೆ. ಇಲ್ಲ ನೀವು CBIನಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿ ನೀವು ದಾಖಲಾದಂಥ ದಿನಾಂಕ ಅಥವಾ ಅಲ್ಲಿ ವಜಾ ಆಗಿದ್ರಾ ಅಥವಾ ನೀವೇ ಬಿಟ್ರಾ ಅಥವಾ ನಿವೃತ್ತಿ ಆದ್ರೆ ಗೊತ್ತಿಲ್ಲ, ಅಲ್ಲಿಯೂ ಕೂಡ ನಿಮಗೆ ಸಂಬಂಧಪಟ್ಟ ದಾಖಲೆಗಳಿರ್ತವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಮಾಜದ ಮುಂದೆ ತಂದಿಡಿ. ನಿಮಗೊಂದು ಒಳ್ಳೆಯ ಅವಕಾಶ ಇದೆ. ನಿಮ್ಮ ಮಗಳು ಇದ್ದಿದ್ದು ನಿಜವೇ ಆಯಿತು ಅಂತಂದರೆ ಬಹುಶಃ ಇಡೀ ರಾಜ್ಯ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಇಲ್ಲ ನಿಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತಂದರೆ ನಿಮ್ಮ ಮಗಳ ಕ್ಯಾರೆಕ್ಟರ್ ಆಲ್ರೆಡಿ ಮುಗಿದು ಹೋಗಿದೆ 2003ರಲ್ಲೇ. ಈಗ ನೀವು ಬದುಕಿರ್ತಕ್ಕಂಥ ನಿಮ್ಮ ಕ್ಯಾರೆಕ್ಟರ್ ಕೂಡ ಈ ಜನಗಳ ಮುಂದೆ ಯಾವ ಕಾರಣಕ್ಕೂ ಉಳಿಯುವುದಿಲ್ಲ. ಇದನ್ನು ಹೇಳ್ಬೋದು ಅಷ್ಟೇ, ನಾನು ಕೇಳ್ಬೋದು ಅಷ್ಟೇ. ಯಾಕೆಂದರೆ ನಾನು ನಿಮ್ಮ ಕಣ್ಣೀರನ್ನು ನೋಡಿ ನಾನು ಕೂಡ ವಿಡಿಯೋ ಮಾಡಿದ್ದೆ. ಏನಪ್ಪ ಇದು ಈ ರೀತಿ ಕಣ್ಣೀರಿಡ್ತಿದ್ದಾರೆ ಮಹಿಳೆ, ಇದೆಲ್ಲ ನಿಜವಾ, ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಸ್ಪಷ್ಟವಾಗಿ ಹೇಳಿದ್ದೀನಿ, ನನಗೆ ಆರೋಪಿಗಳು ಯಾರಂತ ಗೊತ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ನಡೀಲಿ, ಸತ್ಯಾಸತ್ಯತೆ ಆಚೆ ಬರಲಿ ಅಂತ ನಾನು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಹೊರತು ನಾನಂಥವನು ಇವನಿಂಥವನು ನಂದು ಯಾವುದೂ ಕೂಡ ಬಂದಿಲ್ಲ. ಚೆಕ್ ಮಾಡ್ಕೊಳ್ಳಿ ಹೋಗಿ. ಓಕೆ, ಇದಾದ ನಂತರ ಏನೇನೆಲ್ಲ ಆಯಿತು? ಹಾಗಾದರೆ ಕಲಾಪ ಶುರುವಾಯಿತು. ಕಲಾಪ ಇರುವುದು ಯಾಕೆ? ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಎಲ್ಲ ತಾಲೂಕಿನ ಶಾಸಕರು ಭಾಗಿಯಾಗ್ತಾರೆ. ಅವರವರ ತಾಲೂಕಿಗೆ ಸಂಬಂಧಪಟ್ಟಾಗೆ, ಅವರವರ ಊರುಗಳಿಗೆ ಸಂಬಂಧಪಟ್ಟಾಗೆ, ನಮ್ಮೂರಿಗಿಂತ ಸಮಸ್ಯೆ ಇದೆ, ನಮ್ಮೂರಿಗಿಂತ ಬೇಡಿಕೆ ಇದೆ ಅನ್ನುವಂಥದ್ದನ್ನು ಮಂಡಿಸುವಂತಹ ಒಂದು ವೇದಿಕೆ ಆ ಒಂದು ಕಲಾಪ ಆಗಿರುತ್ತೆ. ಅಂದರೆ ನಮಗೆ ಮತದಾರರು ಮತ ಕಳಿಸಿರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಾಗೆ ನಾವು ಅಲ್ಲಿ ಹೋರಾಡೋದಕ್ಕೆ ಹೋಗಿರ್ತೀವಿ. ಅವ್ರಿಗೆ ಸಂಬಂಧಪಟ್ಟಾಗೆ ನಾವು ಅವ್ರಿಗೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅಲ್ಲಿ ಹೋಗಿ ಕೂತಿರ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ಧರ್ಮಸ್ಥಳದ ಪ್ರಕರಣವೇ ಬರಬೇಕು ಅಂತ ಕಲಾಪ ಆರಂಭ ಆಯಿತು ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಮೊದಲ ದಿನವೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ಟಾಪಿಕ್ಗೆ ಬರುತ್ತೆ. ಒಂದಷ್ಟು ವಿರೋಧ ಪಕ್ಷದ ಶಾಸಕರು ಅಥವಾ ನಾಯಕರು ಇದಕ್ಕೆ ಸಂಬಂಧಪಟ್ಟಾಗೆ ಧ್ವನಿಯನ್ನು ಎತ್ತುತ್ತಾರೆ. ಇನ್ನೆಷ್ಟು ಗುಂಡಿಗಳನ್ನ ಬಕ್ಕಂಗೆ ಕೂತ್ಕೋತೀರಿ, 100 ಗುಂಡಿಗಳನ್ನ ಬಕ್ಕಂಗೆ ಕೂತ್ಕೋತೀರಿ, ಅವ್ರು ಹೇಳ್ತಾವನೆ ಹಾಗೆ ಹೀಗೆ ಅಂತ. ಗೃಹ ಸಚಿವರು ಇದಕ್ಕೆ ಉತ್ತರಿಸ್ತಾರೆ, 100 ಗುಂಡಿಗಳೇನು ಬಕ್ಕಂಗೆ ಕೂತ್ಕೊಳ್ಳಲ್ಲ, ನಮಗೂ ಗೊತ್ತಿದೆ ಎಷ್ಟು ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಅಂತ. ತನಿಖೆ ನಡೀತೈತೆ, ತನಿಖೆ ನಡೀಲಿ, ಮಧ್ಯಂತರ ವರದಿ ಸೋಮವಾರ ಬರುತ್ತೆ, ಅದನ್ನು ಪ್ರಸ್ತಾಪಿಸ್ತೀವಿ, ಜನಗಳ ಮುಂದೆ ಇಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ನಿನ್ನೆ ಮಧ್ಯಂತರ ವರದಿಯನ್ನು ಕೂಡ ಪ್ರಸ್ತಾಪಿಸ್ತಾರೆ. ಈ ಮಧ್ಯಂತರ ವರದಿಯನ್ನು ಪ್ರಸ್ತಾಪಿಸುವುದಕ್ಕೂ ಮೊದಲು ಬೆಳಗ್ಗೆನೆ ಒಂದು ಸುದ್ದಿ ಕಲಾಪದಲ್ಲಿ ವ್ಯಾಪಕವಾಗಿ ಹರಡುತ್ತೆ. ಅನಾಮಿಕ ಅಥವಾ ಸಾಕ್ಷಿದಾರ ಏನಿದ್ದಾನೆ ಅವನು SIT ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ, ಇಂಥವರು ಆರೋಪಿಗಳಂತ ಹೇಳಿಬಿಟ್ಟಿದ್ದಾನೆ, ನನ್ನನ್ನು ಇಂಥವರು ಷಡ್ಯಂತ್ರಕ್ಕೆ ಒಳಪಡಿಸಿದ್ರು, ಇಂಥವ್ರು ನನ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿಬಿಟ್ಟಿದ್ದಾನೆ ಅನ್ನೋಂಥದ್ದು ಒಂದು ಉನ್ನತ ಮಾಧ್ಯಮದಲ್ಲಿ ಕೇಳಿಬರುತ್ತೆ. ಆಂತರಿಕ ಮಾಹಿತಿ ಅಂತಲೇ ಕೂಡ ಹೇಳ್ತಾರೆ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಧೈರ್ಯಗಳಿಲ್ಲ. ಯಾಕಂತಂದ್ರೆ ಅದು ಸುಳ್ಳು ಅಂತ ಗೃಹ ಸಚಿವರು ಹೇಳ್ತಾರೆ. ಆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯೇ ಸುಳ್ಳು ಅಂತ ಹೇಳಿದ್ರು ಯಾರೂ ಕೂಡ ಈ ಕ್ಷಣದವರೆಗೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಿಲ್ಲ, ಯಾರೂ ಕೂಡ ಪ್ರಶ್ನೆಯನ್ನು ಮಾಡ್ತಿಲ್ಲ. ಅದೇ ಯೂಟ್ಯೂಬರ್ಸ್ ಮಾಡಿಬಿಟ್ಟಿದ್ರೆ ಮುಗ್ರಸ್ ಬಿದ್ದುಬಿಡ್ತಿದ್ರು. ಎಲ್ಲೈತೆ ಸತ್ಯ, ಎಲ್ಲೈತೆ ನ್ಯಾಯ ಅಂತ ಈಗ ನನಗೆ ಅಂದ್ಕೊಳ್ತಿದ್ದೀನಿ. ಓಕೆ, ಇದೆಲ್ಲ ನಡೆಯೋದಕ್ಕೂ ಮೊದಲು ಏನಾಗುತ್ತೆ, ಒಂದು ದಿನ ಹಿಂದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳ ಹತ್ರ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಅಲ್ಲ,
ಇದಕ್ಕೆ ಸಂಬಂಧಪಟ್ಟಾಗ ಒಬ್ಬ ಮಾತಾಡ್ತಾನಲ್ಲ, ಅವನು CM ಮೇಲೇ ಗಂಭೀರವಾದಂಥ ಆರೋಪ ಮಾಡೋನೆ. ನೀವು ಯಾರು ಕೂಡ ಅದನ್ನು ಹಾಕಿಲ್ವಲ್ಲ, ಯಾಕೆ ನೀವೆಲ್ಲ ಹಾಕ್ಬೇಕಿತ್ತಲ್ವ, ಅದನ್ನು ನೀವು ಪ್ರಶ್ನೆ ಮಾಡಬೇಕಿತ್ತಲ್ವ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಏನಂತಂದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂಥವ್ರು ಸಿದ್ದರಾಮಯ್ಯ 24 ಜನ ಹಿಂದೂಗಳನ್ನು ಕೊಲೆ ಮಾಡಿದ್ದಾನೆ ಅಂತ ಬಂದೈತೆ, ಹಾಗಾದರೆ ಸಿದ್ದರಾಮಯ್ಯನ ಅರೆಸ್ಟ್ ಯಾವಾಗ ಎನ್ನುವಂತಹ ಒಂದು ವಿಡಿಯೋ ತುಣುಕನ್ನು ಇಟ್ಕೊಂಡು ಇವರು ಮಾಧ್ಯಮಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಈ ಒಂದು ಸುದ್ದಿ ಯಾವಾಗ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತೆ, ತದನಂತರ ನಿನ್ನೆ ಕಲಾಪ ಶುರುವಾಗುತ್ತೆ. ವಿಪಕ್ಷ ನಾಯಕರಿಗೆ ಮೊದಲ ಪಾಯಿಂಟೇ ಈ ಒಂದು ವಿಚಾರ ಆಗಿರುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿಯ ವ್ಯಕ್ತಿ ಗಂಭೀರವಾದಂಥ ಆರೋಪ ಮಾಡಿದ್ದಾನೆ ಸಿದ್ದರಾಮಯ್ಯನವ್ರ ಮೇಲೆ, ಯಾಕೆ ಇನ್ನೂ ಅವನನ್ನು ಅರೆಸ್ಟ್ ಮಾಡಿಲ್ಲ? ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಗಂಭೀರವಾದಂಥ ಆರೋಪ ಬಂದೈತಲ್ಲ, ಬಟ್ ಸಿದ್ದರಾಮಯ್ಯನವ್ರ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಅನುಕಂಪ, ಎಷ್ಟು ಕಾಳಜಿ ವಿರೋಧ ಪಕ್ಷದವರಿಗೆ ಅನ್ನೋದು ನಿನ್ನೆ ಎದ್ದು ಕಾಣ್ತಾ ಇತ್ತು. ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಗೃಹ ಸಚಿವರು ಹೇಳ್ತಾರೆ, ನಾವೇನು ಹೆಲ್ಪ್ಲೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಕ್ರಮ ಕೈಗೊಳ್ತೀವಿ, ಪೊಲೀಸರಿಗೆ ಆಲ್ರೆಡಿ ಸೂಚನೆಯನ್ನು ನೀಡಿದ್ದೀವಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಒಂದು ದೊಡ್ಡ ಖಾಸಗಿ ಮಾಧ್ಯಮದಲ್ಲಿ ಅನಾಮಿಕ ತಪ್ಪೊಪ್ಕೊಂಡಿದ್ದಾನೆ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ ತಕ್ಷಣವೇ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗೋಗುತ್ತೆ, ಇವತ್ತು ಸಂಜೆ ಒಳಗಡೆ ಜೈಲು ಅನ್ನುವಂಥದ್ದು ಆ ಸುದ್ದಿಗೂ ಈ ಸುದ್ದಿಗೂ ತಳುಕು ಹಾಕಿಕೊಳ್ಳುತ್ತೆ. ತದನಂತರ ಕಲಾಪ ಮಧ್ಯಾಹ್ನದ ಬ್ರೇಕ್ ಆಗುತ್ತೆ, ಊಟಕ್ಕೆ ಹೋಗ್ತಾರೆ. ಊಟ ಮುಗಿದ ನಂತರ ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಾಗ ಮಧ್ಯಂತರ ವರದಿಯನ್ನು ಪ್ರಸ್ತಾಪಿಸಬೇಕಲ್ಲ, ಇಡೀ ರಾಜ್ಯದ ಕಣ್ಣು ಕಲಾಪದ ಮೇಲೆ ಇರುತ್ತೆ. ಅಷ್ಟರಲ್ಲಾಗಲೇ ಒಂದಷ್ಟು ನೈತಿಕ ಮಾಧ್ಯಮಗಳು ಆ ವಿಡಿಯೋ ಯಾವ ವರ್ಷದ್ದು ಅನ್ನುವಂಥದ್ದನ್ನು ಕೂಡ ಪ್ರಸಾರ ಮಾಡ್ತಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿರ್ತಾರಲ್ಲ, ಆ ವಿಡಿಯೋ ಯಾವ ವರ್ಷದ್ದು ಅಂತ ಪ್ರಸಾರ ಮಾಡಿರ್ತಾರೆ. ಜೊತೆಗೆ ಅದರ ಹಿಂದಿನ ವರ್ಷನ್ ಏನಿರುತ್ತೆ ಅಂತಲೂ ಕೂಡ ಪ್ರಸಾರ ಮಾಡ್ತಾರೆ. ಆಗ ಆಚೆ ಬರುವಂಥದ್ದೇ ಈ ಒಂದು ವಿಡಿಯೋ. ಬೆಳ್ತಂಗಡಿಯ ಮಾನ್ಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರ ಹೇಳಿಕೆ ಅಂತ. ಹರೀಶ್ ಪೂಂಜಾ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿಯಲ್ಲಿ ಜಯಶಾಲಿ ಆಗಿರ್ತಾರೆ. ತದನಂತರ ಅದೇ ಮೇ ತಿಂಗಳಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಬೆಳ್ತಂಗಡಿಯಲ್ಲಿ ನಿಯೋಜಿಸಲಾಗಿರುತ್ತೆ ಅಥವಾ ಆಯೋಜಿಸಲಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಸತ್ಯಣ್ಣ ಎಂಬುವಂಥವರನ್ನು ಕುರಿತು ಮಾತನಾಡುವಂತಹ ಭಾಷಣದ ಕ್ಲಿಪ್ಪಲ್ಲಿ ಏನಿದೆ ಅಂತಂದರೆ, ಅಲ್ಲ ಸತ್ಯಣ್ಣ, ನೀವು ಹಿಂದುತ್ವವನ್ನು ಅಥವಾ ಹಿಂದೂ ಕಾರ್ಯಕರ್ತರನ್ನು 24 ಜನರನ್ನು ಹತ್ಯೆ ಮಾಡಿದಂಥ ಸಿದ್ದರಾಮಯ್ಯನ ಪರವಾಗಿ, ಕಾಂಗ್ರೆಸ್ ಪರವಾಗಿ ನೀವು ಓಟ್ ಕೇಳಕ್ಕೆ ಬಂದಿದ್ದೀರಲ್ಲ, RSSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳಕ್ಕೆ ಬಂದಂಥವ್ರ ಪರವಾಗಿ ನೀವು ಓಟ್ ಕೇಳಕ್ಕೆ ಬಂದಿದ್ದೀರಲ್ಲ, ಇದು ನ್ಯಾಯವಾ ಅಂತ ಸತ್ಯಣ್ಣನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಆ ಸಮಾವೇಶದಲ್ಲಿ ಅಥವಾ ಆ ಸಮಾರಂಭದಲ್ಲಿ ಹೇಳ್ತಾರೆ. ಅದನ್ನು ಪ್ರಶ್ನೆ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೆಚ್ಚು ಕಡಿಮೆ ಅದರೊಂದು 15-20 ದಿನದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಸಿದ್ದರಾಮಯ್ಯನವರ ಬಂಧನ ಯಾವಾಗ, ಯಾಕಂತಂದರೆ ನಮ್ಮ ಈ ಬೆಳ್ತಂಗಡಿಯ ಪ್ರಥಮ ಪ್ರಜೆ ಮಾನ್ಯ ಶಾಸಕರು ಒಂದು ಆರೋಪವನ್ನು ಹೊರಿಸಿದ್ದಾರೆ ಅವ್ರ ಮೇಲೆ, ಸಿದ್ದರಾಮಯ್ಯನವರು 24 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಹಾಗಾದರೆ ಸಿದ್ದರಾಮಯ್ಯನವರ ಅರೆಸ್ಟ್ ಯಾವಾಗ, ಬಂಧನ ಯಾವಾಗ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ಮಾನ್ಯ DCM DK ಸಾಹೇಬ್ರಿಗೆ ಯಾರೋ ತಪ್ಪು ವಿಡಿಯೋ ಕ್ಲಿಪ್ಪನ್ನು ಕಳಿಸಿದ್ರು ಏನೋ ಗೊತ್ತಿಲ್ಲ, ಯಾಮಾರಿದ್ರು ಏನೋ ಗೊತ್ತಿಲ್ಲ, BJPಯವರಿಗೆ ಅದೇ ಅಸ್ತ್ರವಾಯಿತು ಅಥವಾ ವಿಪಕ್ಷ ನಾಯಕರಿಗೆ ಅದೇ ಅಸ್ತ್ರವಾಯಿತು ಏನೋ ಗೊತ್ತಿಲ್ಲ, ಈ ಒಂದು ವಿಚಾರ ಪ್ರಸ್ತಾಪ ಆಯಿತು. ತದನಂತರ ಕಲಾಪ ಯಾವಾಗ ಮಧ್ಯಾಹ್ನದ ನಂತರ ಆರಂಭ ಆಗುತ್ತಲ್ಲ, ಆವಾಗ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ, ಆ ವಿಡಿಯೋ ನಿನ್ನೆ ಮೊನ್ನೆದಲ್ಲ, ಯಾಕಂತಂದರೆ ಮಾನ್ಯ ವಿಪಕ್ಷ ನಾಯಕರು ಹೇಳ್ತಾರೆ 48 ಗಂಟೆಗಳಾಗಿದೆ ಅವನು ಸ್ಟೇಟ್ಮೆಂಟ್ ಕೊಟ್ಟು, ಅವನನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ, ಅವನು ಬಂಧನ ಆಗಿಲ್ಲ, ಯಾಕೆ ಅಂತ. ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ, ಅದು 48 ಗಂಟೆಗಳ ಹಿಂದೆದಲ್ಲ, ಬದಲಿಗೆ ಅದು 2023ರದ್ದು, ಅದಕ್ಕಿಂತ ಹಿಂದೆ ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದನ್ನು ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಒಂದು ಪ್ರಶ್ನೆ, ವಿಧಾನಸೌಧದ ಒಂದು ಕಲಾಪಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು ಬಹುಶಃ ನಮಗೆ ಗೊತ್ತಿಲ್ಲದೆ ಇರ್ಬೋದು, ನಿಮಗೆ ಗೊತ್ತಿರುತ್ತೆ. ಆ ಒಂದು ಕಲಾಪದಲ್ಲಿ ಏನೇನೆಲ್ಲ ಚರ್ಚೆಗೆ ಮಾತನಾಡಬೇಕು, ಯಾವ ವಿಚಾರಗಳನ್ನು ಎತ್ಕೋಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿರುತ್ತೆ. ಬಟ್ ಇಡೀ ನಿನ್ನೆ ಕಲಾಪಕ್ಕೆ ಮರ್ಯಾದೆಯನ್ನು ತೆಗೆದ್ರಿ ನೀವು. ಯಾವುದೋ ಒಂದು ವಿಡಿಯೋ ಕ್ಲಿಪ್ಪನ್ನು ಇಟ್ಕೊಂಡು, ವೈರಲ್ ಆದಂಥ ಕ್ಲಿಪ್ಪನ್ನು ಇಟ್ಕೊಂಡು ನೀವು ತೆಗೆದ್ರಿ. ಇದೇ ಮಾನ್ಯ DKCM ಸಾಹೇಬರು ಹೇಳ್ತಾರೆ, 5-6 ದಿನಗಳ ಹಿಂದೆ ಅಲ್ಲಿ ಏನು ಷಡ್ಯಂತ್ರ ನಡೀತಾ ಇದೆ ಅಂತ ನನಗೆ ಗೊತ್ತು, ಯಾರ್ಯಾರು ಷಡ್ಯಂತ್ರ ಇದೆ ಅಂತ ನನಗೆ ಗೊತ್ತು, ಅದನ್ನು ಈಗ ಮಾತಾಡಲ್ಲ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ. ನಿಮ್ಮದೇ ಸರ್ಕಾರದಲ್ಲಿ ರಚನೆಯಾದಂಥ ಒಂದು ವಿಶೇಷ ತನಿಖಾ ತಂಡವನ್ನು ನೀವೇ ಮುಂದೆ ಬಿಟ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದನ್ನು ನೀವೇ ಸ್ಪಷ್ಟವಾಗಿ ಹೇಳಿದ್ರೆ ರಾಜ್ಯದ ಜನ ಯಾರನ್ನು ಈಗ ನಂಬಬೇಕು? ನಾಳೆ ದಿನ SIT ಅವರು ನಿಷ್ಪಕ್ಷಪಾತವಾಗಿ ತನಿಖೆ ತಂದು ಮುಂದೆ ಇಟ್ಟರು ಒಂದು ಪ್ರಶ್ನೆ ಹುಡ್ಕೊಳುತ್ತೆ, DCM ಅವರೇ ಷಡ್ಯಂತ್ರ ನಡೀತೈತೆ ಅಂತ ಹೇಳಿದ್ಮೇಲೆ ಅದು ಹೆಂಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಪ್ಪ ಅಂತ ಪ್ರಶ್ನೆ ಹುಡ್ಕೊಳುತ್ತೆ. ನಿಮಗೆ ನಿಜಕ್ಕೂ ಅಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿತ್ತು ಅಂತಂದ್ರೂ ಯಾಕೆ ನೀವು SIT ತನಿಖಾ ತಂಡವನ್ನು ರಚನೆ ಮಾಡಿದ್ರಿ? ಬದಲಿಗೆ ಅವತ್ತೇ ಇವರೇ ಷಡ್ಯಂತ್ರವನ್ನು ಮಾಡ್ತಿರೋದು ಅಂಥದ್ದು ಯಾಕೆ ನೀವು ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕವಾಗಿ ಪ್ರಸ್ತಾಪ ಮಾಡಲಿಲ್ಲ ನೀವು ಅಂತ ಪ್ರಶ್ನೆ ಈಗ ನಮ್ಗೆ ಹುಡ್ಕೊಳ್ತಾ ಇದೆ. ಓಕೆ, ಇದಿಷ್ಟು ನಡೀತಾ ಇತ್ತು. ಈಗ ನಿನ್ನೆ ಒಂದು ಆಗ್ರಹ ಇತ್ತು, ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡಿ ಅಂತ. ಈ 2 ಸೈಡ್ ವರ್ಷನ್ ಆಗಿ ಹರೀಶ್ ಪೂಂಜಾ ಅರೆಸ್ಟ್ ಯಾವಾಗ ಅಂತ ಜನ ಕೇಳ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದ ನಾಯಕರು, ಸರ್ಕಾರದ ನಾಯಕರು ಏನೇನೆಲ್ಲ ತೀರ್ಮಾನಗಳನ್ನ ಕೈಗೊಳ್ತಾರೆ ಅನ್ನೋಂಥದ್ದನ್ನು ರಾಜ್ಯದ ಜನ ಕಾದು ನೋಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ
ಪ್ರತಿಯೊಬ್ಬರ ಹೇಳಿಕೆಗಳನ್ನು, ಪ್ರತಿಯೊಬ್ಬರ ಮಾತುಗಳನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನರೇ ಉತ್ತರಿಸ್ತಾರೆ. ಒಟ್ಟಾರೆಯಾಗಿ ಆ ಒಂದು ಜಾಗದಲ್ಲಿ ಒಂದಷ್ಟು ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ಆನೆ ಮಾಹುತ ಅಥವಾ ಅವನ ಸಹೋದರಿ ಪ್ರಕರಣ ಆಗಿರ್ಬೋದು. ಬಹುಶಃ ನನಗನ್ಸುತ್ತೆ ಆ ಒಂದು ಗುಂಡ್ಕಲ್ಲಲ್ಲಿನೋ ತಲೆ ಕಿಚ್ಚಾಕ್ಬಿಟ್ಟೋಗಿರಂತಲ್ಲ, ಆ ಗುಂಡ್ಕಲ್ಲೇ ಸೀದಾ ಹೋಗಿ ಅವ್ರ ತಲೆ ಚಿಚ್ಚಾಕ್ಬಿಡ್ತೀನೋ ಅಂತ ಅನ್ಸುತ್ತೆ. ಇನ್ನು ಪದ್ಮಲತಾ ಪ್ರಕರಣ ಅಂತ ಬಂದರೆ ಬಹುಶಃ ಪದ್ಮಲತಾನೇ ಸತ್ತೋಗಿ ಒಂದು 25-30 ಎಲ್ಲೋ ಇದ್ದು ಕೊಳೆತ ಸ್ಥಿತಿಯಲ್ಲಿ ಸೀದಾ ಬಂದು ಪ್ರತ್ಯಕ್ಷ ಆದ್ಲೇನೋ ಅಂತ ಅನಿಸಿದೆ. ಇನ್ನು ಸೌಜನ್ಯ ಏಕಾಏಕಿಯಾಗಿ ಯಾರು ಅತ್ಯಾಚಾರ ಮಾಡೋಕೆ ಹೋದ್ರೆ ಅವ್ರ ಹತ್ರ ಹೋಗಿ ನೀವು ನನ್ನನ್ನು ಅತ್ಯಾಚಾರ ಮಾಡಿ ಅಂತ ಓದ್ಲೇನೋ ಅಂತ ಅನಿಸ್ತಾ ಇದೆ. ಇನ್ನು ಯಾರೋ ಅಂಗನವಾಡಿ ಟೀಚರ್ದೊಂದು ಪ್ರಕರಣ, ಇನ್ಯಾರೋ ವೇದವಲ್ಲಿ ಪ್ರಕರಣ, ಎಲ್ಲವನ್ನು ನೋಡ್ತಾ ಇದ್ರೆ ಇವರೇ ಹೋಗಿ ನನ್ನ ಹಿಂಗೆ ಮಾಡಿ, ನನ್ನ ಹಿಂಗೆ ಸಾಯಿಸಿ ಅಂತ ಕೇಳ್ಕೊಂಡ್ರು ಅಂತ ಅನಿಸ್ತಾ ಇದೆ. ಅಲ್ಲಿ ಸತ್ತಿರ್ತಕ್ಕಂಥ ಅಷ್ಟು ಹೆಣ್ಮಕ್ಳ ಹೆಸರುಗಳು ಹಿಂದೂ ಹೆಣ್ಮಕ್ಳ ಹೆಸರುಗಳು. ಈಗ ಹೇಳ್ರಪ್ಪ, ಯಾರು ಬಂದು ನ್ಯಾಯ ಕೊಡಿಸ್ಬೇಕಾಗದ್ರಿ ಇಲ್ಲಿ? ಈ ಥರದೊಂದು ಗಂಭೀರವಾದ ಆರೋಪ ಕೇಳಿ ಬಂದಾಗ ಯಾರೂ ಕೂಡ ಮಾತನಾಡಬಾರದು. ಯಾಕೆ ಅಂತಂದರೆ ನಾನು ಹೇಳ್ದಲ್ಲ, ಈಗ ಅವರವರವಾಗಿ ಹಿಂಗೆ ಸತ್ತಿರ್ತಾರೆ. ಹಾಗಾಗಿ ಅವ್ರದ್ದು ಏನೂ ತಪ್ಪಿರಲ್ಲ. ಅಲ್ಲಿ ಯಾವ ಕಾರಣಕ್ಕೂ ಆರೋಪವನ್ನು ಮಾಡಬಾರ್ದು. ಕಾರಣ ಏನು ಅಂತಂದರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಧರ್ಮಸ್ಥಳದ ಮಂಜುನಾಥ ಇರೋದ್ರಿಂದ ನಾವು ಈ ರೀತಿಯ ವಿಚಾರಗಳನ್ನು ನಾವು ಮಾತಾಡಿದರೆ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ಆಗುತ್ತೆ. ಯಾಕಂತಂದರೆ ಅಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಯಾವುದೇ ರೀತಿಯ ದಾಖಲೆಗಳು, ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲದೇ ಇರುವುದರಿಂದ ಈ ಒಂದು ಕೇಸ್ನ ಆ ಗುಂಡ್ಕಲ್ಲು ಸೀದಾ ಹೋಗಿ ಆನೆ ಮಾವುತ ಹಾಗೆಯೇ ಆತನ ಸಹೋದರಿಯನ್ನು ಚೆಚ್ಚು ಬಿಸಾಕಿರುತ್ತೆ. ಪದ್ಮಲತಾ ಸೀದಾ ಹೋಗಿ ಎಲ್ಲೋ ಹೋಗಿ 50 ಬಂದು ಕೊಳೆತ ಸ್ಥಿತಿಯಲ್ಲೇ ಭಗವಂತನಲ್ಲಿ ಹೋಗಿ ಬೇಡಿಕೆ ಇಟ್ಟು ನಾನು ಸತ್ತೋಗ್ಬಿಡ್ತೀನಿ, ಈ ಥರ ಕೊಳೆತ ಸ್ಥಿತಿಯಲ್ಲಿ ತೊಗೊಂಡೋಗಿ ನನ್ನ ಬಾಡಿನಲ್ಲಿ ಬಿಸಾಕಪ್ಪ ದೇವ್ರೆ ಅಂತ ಕೇಳ್ಕೊಂಬಂದು ಅಲ್ಲಿ ಬಿದ್ದಿರ್ತಾಳೆ. ವೇದವಲ್ಲಿ ಇನ್ನೇನೋ ಮಾಡ್ಕೊಂಡಿರ್ತಾಳೆ. ಸೌಜನ್ಯ ಇನ್ನೇನೋ ಆಗೋಗಿರ್ತಾಳೆ. ಒಟ್ಟಾರೆಯಾಗಿ ಇದಿಷ್ಟು ಹೇಳಬೇಕು ನಮ್ಮ ಜನರಿಗೆ. ಅವಾಗ ಏನಾಗುತ್ತೆ, ನೀನು ಗುರು ನಿಜವಾದ ಹಿಂದೂ, ನೀನು ಗುರು ನಿಜವಾದ ಸತ್ಯದ ಪರ ಅಂತ ಜನ ಹೇಳ್ತಾರೆ. ಪ್ರಶ್ನೆ ಮಾಡಿದ್ರೆ ಭಗವಂತ ಮಂಜುನಾಥ ಅವನಲ್ಲಿ ಅವನನ್ನು ನೀವು ಷಡ್ಯಂತ್ರ ಮಾಡ್ತೀರಾ ಅಂತ ಅಂತಾರೆ ಜನ. ಈ ರೀತಿ ಹೇಳಿದ್ರೆ ಹೌದು ನೀವು ಹೇಳಿದ ಸತ್ಯ ಅಂತಂತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲವನ್ನು ನಿಮ್ಮ ಪಾಲಿಗೆ ಬಿಡ್ತೀವಿ. ನೆನಪಿರಲಿ, ತನಿಖೆಯಲ್ಲಿ ಏನು ಬರುತ್ತೋ, ತನಿಖೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆ ಭಗವಂತನ ಲೆಕ್ಕದಲ್ಲಿ ಪ್ರತಿಯೊಬ್ಬರ ನಡವಳಿಕೆಯ ಲೆಕ್ಕ ಇದ್ದೇ ಇರುತ್ತೆ. ಅದನ್ನು ಚುಪ್ತ ಮಾಡೇ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನೇನಾದರೂ ವೈಯಕ್ತಿಕವಾಗಿ ಷಡ್ಯಂತ್ರಕ್ಕೆ ಒಳಗಾಗಿದ್ದೀನಿ ಅಂತ ಅನ್ಸಿದ್ರೆ ಭಗವಂತ ಮಂಜುನಾಥ ಆಗಲಿ ಅಣ್ಣಪ್ಪ ಆಗಲಿ ನನಗೆ ಶಿಕ್ಷೆ ಕೊಡಲಿ, ನನಗೆ ಬುದ್ಧಿ ಕಲಿಸ್ಲಿ. ಇಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆನೇ ನಡೀತೈತೆ ಅಂತಂದರೆ ಬೇರೆನೇ ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಶಿಕ್ಷೆ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.